ಪ್ರಿಯ ವೀಕ್ಷಕರು ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ KPNews 24/7. ನಾನು ನಿಮ್ಮ ಪೂಜಾ. ಬೀದರ್ ತಾಲೂಕಿನ ಅಲಿಯಂಬಲ್ ಗ್ರಾಮದ ಸೇತುವೆ ಮೇಲೆ ಮಳೆಯಿಂದಾಗಿ ನೀರು ಹರಿತಾನೆ ಇದೆ. ಇನ್ನು ಸುಮಾರು ವರ್ಷಗಳಿಂದ ಇದು ನಡೀತಾನೆ ಬಂದಿದೆ. ಇದರಿಂದ ಅಲ್ಲಿನ ಜನರಿಗೆ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು ಮುಂಚೆ ಕೂಡ ಸಾವು ನೋವುಗಳಾಗಿವೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕು. ಇನ್ನು ಸಾರ್ವಜನಿಕರಿಗಾಗಿ ಓಡಾಟಕ್ಕೆ ಸುಗಮ ದಾರಿ ಕಲ್ಪಿಸಿಕೊಡಬೇಕು ಎಂದು ಯುವ ಹೋರಾಟಗಾರ ಸಂಗಮೇಶ್ ಭಾವಿದೊಡ್ಡಿ ಮನವಿಯನ್ನ ಮಾಡಿದ್ದಾರೆ. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನನ್ನ ಹೆಸರು ಸಂಗಮೇಶ್ ಭಾವಿದೊಡ್ಡಿ ಅಂತ ಈ ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಈ ಏನು ಸೇತುವೆ ಮೇಲೆ ಇವು ನೀರುಗಳಿಂದ ಹರಿಲತ್ತವ, ಇದೇನು ಸುಮಾರು ವರ್ಷಗಳಿಂದ ಬಹಳಷ್ಟು ಜನಗಳು ಸಂಕಷ್ಟ ಪಡ್ತಾ ಇದ್ದಾರೆ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಮೂರು ದಿವಸ ಒಂದೊಂದು ಸಾರಿ ಹಾಡು ಹೇಳಿಲ್ಲ. ಇವತ್ತು ನಿನ್ನೆಯಿಂದ ಮಳೆ ಬೀಳೋದ್ರಿಂದ ಮಧ್ಯರಾತ್ರಿಯಿಂದ ಸೇತುವೆ ಮೇಲೆ ನೀರು ಹರಿಲತ್ತವ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬಸ್ಗಳು, ದನ ಕರುಗಳು ಆ ರಸ್ತೆ ಮೇಲೆ ಹಾದು ಹೋಗ್ಲತ್ತಾರ. ಬಹಳಷ್ಟು ಸಂಕಷ್ಟ ಆಗ್ಲತ್ತದ. ಕಳೆದ 8-9 ವರ್ಷದ ಕೆಳಗಡೆ ಅದು ಮುಂದ್ಗಡೆ ಇರ್ತಕ್ಕಂಥ ಬ್ರಿಡ್ಜ್ನಲ್ಲಿ ಒಬ್ಬ ಪೂಜಾರಿ ಪೂಜೆ ಸಲ್ಲಿಸ್ಲಕ್ ಬರುವಂತ ಸಂದರ್ಭದಾಗ ಹರ್ಕೊಂಡು ಹೋಗ್ಬಿಟ್ಟು ಅವರು ಪ್ರಾಣ ಹೋಗಿತ್ತು. ಆದ್ರೆ ಮತ್ತೆ ಇದನ್ನು ಯಾರ್ದಾದ್ರೂ ಪ್ರಾಣ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ನೋಡ್ತಾ ಇದ್ರಿ ಹಂಗಂತ ಹೇಳ್ಬಿಟ್ಟು ನನಗೆ ತಿಳಿತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಕ್ಷೇತ್ರ ಶಾಸಕರಿದ್ರೆ ರಹೀಂ ಖಾನ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಮಂತ್ರಿ ಅವರು ಇದ್ರೆ ನಿಮ್ಗೆ ಗಮನ ತರ್ಲಕ್ ಬಯಸ್ತಾ ಇದ್ದೀನಿ. ಈ ಗ್ರಾಮಸ್ಥರು ಕೂಗ್ ಕೇಳಿ ಯಾವುದೇ ಒಂದು ರಾತ್ರಿ ತುರುಸ್ತು ಸಂದರ್ಭದಾಗ ಏನೇ ಹಾಟ್ ಇರ್ಲಿ ಮತ್ತೊಂದಿರ್ಲಿ ಅಂಥದ್ದು ಯಾವುದೋ ಒಂದು ಬಂದಿನಂತ ಸಂದರ್ಭದಾಗ ಆ ಆಸ್ಪತ್ರೆ ಕರ್ಕೊಂಡು ಹೋಗು ತುರ್ತು ಚಿಕಿತ್ಸೆ ನೀಡಿ ಹೋಗ್ಬೇಕಾದ್ರೂ ಈ ರಸ್ತೆ ಸಮಸ್ಯೆ ಬಹಳಷ್ಟು ಆಗಿದೆ. ಬಹಳಷ್ಟು ಜನಗಳು ಸತ್ತಿರ್ತಕ್ಕಂಥ ಉದಾಹರಣೆಗಳವ. ಕಂದಾಯ ಇಲಾಖೆದವ್ರು ಸಹ ಕೂಡ ಸರ್ವೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಕೂಡ ಇದೆ. ಈ ರಸ್ತೆ ಒಂದು ಮಾಡಿಬಿಟ್ಟು ಸಾರ್ವಜನಿಕರಿಗೆ, ದನ ಕರುಗಳಿಗೆ ರಸ್ತೆ ಸಂಚಾರ ಯಾರು ಮಾಡ್ತಾರೋ ಇದು ಮುಖ್ಯ ಹೆದ್ದಾರಿ ಅದ. ಈ ಕಾಮಗಾರಿ ಈ ವರ್ಷದಲ್ಲಿ ಪೂರ್ಣಗೊಳಿಸಬೇಕು. ಇಲ್ಲೋದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರಲಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಭಾವಿದೊಡ್ಡಿ ಅಂತ ಹೇಳ್ಬಿಟ್ಟು ಯುವ ಹೋರಾಟಗಾರ ಬೀದರ್. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KPNews 24/7. ಧನ್ಯವಾದಗಳು.